ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಾಜಿ ಸಚಿವ ಹರತಾಳು ಹಾಲಪ್ಪ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಬೇಳೂರು ವಿರುದ್ಧದ ಹೇಳಿಕೆಗೆ ಖಂಡನೆ. ಅಧಿಕಾರಿಗಳು ಇದ್ದಾರೆ, ನಿಮ್ಮ ಆಡಳಿತವನ್ನು ನೋಡಿದ್ದೇವೆ. ಶಾಸಕರ ಬಗ್ಗೆ ಪದೇ ಪದೇ ನಿರಾಧಾರ ಆರೋಪ ಸಹಿಸುವುದಿಲ್ಲ ಎಂದ ಕಲಸೆ ಚಂದ್ರಪ್ಪ. ಹಾಲಪ್ಪ ವಿರುದ್ಧ ಸುರೇಶ್ ಬಾಬು, ಚೇತನರಾಜ್ ಕಣ್ಣೂರು ಟೀಕಾ ಮಳೆ. ಲಯನ್ಸ್ನಿಂದ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹ ಘಟಕ ವಿತರಣೆ. ಲಯನ್ಸ್ ಸೇವಾ ಕಾರ್ಯ ಶ್ಲಾಘಿಸಿದ ಶಾಸಕರು. ಲಯನ್ಸ್ ಚಟುವಟಿಕೆ ಕುರಿತು ಅಶ್ವಿನಿ ಕುಮಾರ್ ಮಾಹಿತಿ. ಈಗ ಸುದ್ದಿಯ ವಿವರ. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾಡುತ್ತಿರುವ ಅಪವಾದಗಳೆಲ್ಲ ನಿರಾಧಾರ. ಸಾಗರ ಕ್ಷೇತ್ರದಲ್ಲಿ ಪೊಲೀಸ್ ಸೇರಿದಂತೆ ಯಾವ ಇಲಾಖೆಯಲ್ಲೂ ಅಧಿಕಾರಿಗಳ ಕೊರತೆ ಇಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನರಾಜ್ ಕಣ್ಣೂರು, ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು ಮಾತನಾಡಿದರು. ಗೋಷ್ಠಿಯಲ್ಲಿ ಕೆ ಹೊಳೆಯಪ್ಪ, ಸೋಮಶೇಖರ್ ಲ್ಯಾವಿಗೆರೆ, ಗಣಪತಿ ಮಂಡಗಳಲೆ, ಮಧುಮಾಲತಿ, ಲಲಿತಮ್ಮ, ಚಂದ್ರಪ್ಪ, ಸದ್ದಾಂ, ಸೋಮಶೇಖರ್, ಗಿರೀಶ್ ಕೋವಿ, ದಿನೇಶ್, ರವಿಕುಮಾರ್, ಸೈಯದ್ ಜಾಕಿರ್, ಬಸವರಾಜ್, ಮಕ್ಬುಲ್ ಅಹಮದ್, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಮುಖಂಡರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಇತ್ತೀಚೆಗೆ ಸಾಗರದಲ್ಲಿ ಹರತಾಳು ಹಾಲಪ್ಪನವರು ಪೊಲೀಸ್ ಇಲಾಖೆ ವಿರುದ್ಧ ಕೇಸ್ ವಿಚಾರದಲ್ಲಿ ಅನೇಕ ಮಾತಾಡಿದ್ದಾರೆ. ಅದರ ಸಲುವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ. ನಮ್ಮ ಸರ್ಕಾರ ಬಂದ ಮೇಲೆ ಆಡಳಿತ ವ್ಯವಸ್ಥೆ ಕುಸಿದಿ ಅಂತ ಅವ್ರು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಎಲ್ಲ ರೀತಿಯ ಎಲ್ಲ ಹಂತದಲ್ಲಿ ಪಕ್ಷದ ನಾಯಕರಿರ್ಬೋದು, ಉಳಿದಂಥ ನಮ್ಮ ಎಲ್ಲ ಮುಖಂಡರಿರ್ಬೋದು, ಪಕ್ಷ ಜನಪರವಾಗಿ ಕೆಲಸವನ್ನು ಮಾಡ್ತಾ ಇದ್ವಿ. ಎಲ್ಲ ಹಂತದಲ್ಲಿ ಎಲ್ಲೂ ನಾವು ಆ ಕೆಲಸ ಮಾಡುವಲ್ಲಿ ಹಿಂದೆ ಬಿದ್ದಿಲ್ಲ. ಮತ್ತು ನಾಯಕರು ಕೂಡ ಅಷ್ಟೇ ತಾಲೂಕಿನಾದ್ಯಂತ ಓಡಾಟವನ್ನು ಬಹಳ ಬಿರುಸಿನ ಓಡಾಟವನ್ನು ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಬೇರೆ ಬೇರೆ ಸಂಕಷ್ಟಗಳಿರಲಿ, ಅವ್ರ ಕೆಲಸನ ಅವ್ರು ಮಾಡ್ತಾರೆ ಪ್ರತಿನಿತ್ಯ. ಆದರೆ ಹಾಲಪ್ಪನವ್ರು ಮಾತಾಡ್ತಾ ಯಾವುದೋ ಕೇಸ್ ವಿಚಾರದಲ್ಲಿ ಪೊಲೀಸರ ಮೇಲೆ ಹೇಳಿದ್ದಾರೆ. ಯಾವ ಕೇಸು ನಾವ್ಯಾರು ಹಾಕಿಸೋ ಪ್ರಶ್ನೆ ಇಲ್ಲ. ಇಲಾಖೆಯವರು ಅವರವರ ಕರ್ತವ್ಯ ಏನು ಮಾಡಬೇಕು ಆ ಪ್ರಕಾರ ಅವ್ರು ಮಾಡ್ತಾರೆ. ಅದು ಕಾಂಗ್ರೆಸ್ಸು ಬಿಜೆಪಿ ದಳ ಪ್ರಶ್ನೆ ಇಲ್ಲ. ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅದನ್ನು ಅವರ ಕರ್ತವ್ಯ ನಿರ್ವಹಿಸ್ಬೇಕಲ್ಲ ಇಲಾಖೆಯವರು, ಅದನ್ನು ಅವರು ಮಾಡ್ತಾರೆ. ಮತ್ತು ಇಲಾಖೆ ಅಧಿಕಾರಿಗಳು ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಎಲ್ಲ ಇದ್ದಾರೆ, ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಅವ್ರು ಹೇಳಿದ ರೀತಿಯಲ್ಲಿ ಅವರಿಲ್ಲ ಇವರಿಲ್ಲ ಹಾಗೆ ಕೆಲವೊಂದಷ್ಟು ಹೇಳಿದ್ದಾರೆ. ಎಲ್ಲೂ ಆ ಥರದ ಎಲ್ಲ ಸ್ಟೇಷನ್ಗಳಲ್ಲೂ ಇದ್ದಾರೆ ಅಧಿಕಾರಿಗಳು. ಕಾರ್ಗಲ್ಲಲ್ಲಿದ್ದಾರೆ, ಸಾಗರ ಪಟ್ಟಣದಲ್ಲಿದ್ದಾರೆ, ಗ್ರಾಮಾಂತರದಲ್ಲಿದ್ದಾರೆ, ಅನಂತಪುರದಲ್ಲಿದ್ದಾರೆ. ಇನ್ನು ಉಪ ಕೇಂದ್ರಗಳಲ್ಲೂ ಕೂಡ ಅಲ್ಲೆಲ್ಲೇ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸುಮ್ಮನೆ ಇವರು ನಮ್ಮ ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ. ಇದು ನಾನು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷನಾಗಿ ಹಾಲಪ್ಪನವರ ಹೇಳಿಕೆಯನ್ನು ಮಾಡಿದ್ದಾರೆ. ಏನಾಗಿದೆ ನಮ್ಗೆ ಗೊತ್ತಿದೆ. ಏನು ಆಡಳಿತ ಮಾಡಿದ್ರು, ಹೇಗೆ ಮಾಡಿದ್ರು, ಅವ್ರ ಕಾಲದಲ್ಲಿ ಹೇಗಿತ್ತು ಎಲ್ಲವನ್ನೂ ನಾವು ನೋಡಿದಂತ ಇದ್ದೀವಿ. ಪದೇ ಪದೇ ನಮ್ಮ ನಾಯಕರ ಬಗ್ಗೆ ಅವರ ಆ ರೀತಿ ಹೇಳಿಕೆಯನ್ನ ನಾವು ತಾಲೂಕು ಕಾಂಗ್ರೆಸ್ ಖಂಡಿಸ್ತೀವಿ ತೀವ್ರವಾಗಿ. ಆಮೇಲೆ ಇಒ ಇಲ್ಲ, AW ಇಲ್ಲ, ಕಮಿಷನರ್ ಇಲ್ಲ, ಎಲ್ಲ ಇವರೆಲ್ಲ ಸರ್. ಇವರಿದ್ದಾಗಲೂ ಕಮಿಷನ್ರೇ. ಇವ್ರು ಇಟ್ಕೊಳ್ಳಲ್ಲ 5 ವರ್ಷ. ಇವ್ರು ಏನ್ ಮಾಡಿದ್ರು ಇವ್ರ ಹಂತದಲ್ಲಿ ನಮ್ಮ ನಾಯಕರು ಕೂಡ ಬಂದಂತ ಅಧಿಕಾರಿಗಳನ್ನ ಬಳಸಿಕೊಂಡು ಆಯಾ ಇಲಾಖೆಗೆ ತಕ್ಕ ಕೆಲಸವನ್ನ ಮಾಡಲಿಕ್ಕೆ
ಸೂಚನೆ ಕೊಟ್ಟಿದ್ದಾರೆ, ಕೆಲಸ ನಡೀತಾ ಇದೆ. ಯಾವುದೇ ಕೆಲಸ ಹಿಂದೆ ಬಿದ್ದಿಲ್ಲ. ಹೇಳ್ಬೋದು ವಿರೋಧ ಪಕ್ಷದವರು, ಅವ್ರು ಹೇಳಲಿಕ್ಕೆ ಹೇಳಬೇಕು, ನಮ್ಗೆ ಎಚ್ಚರಿಸ್ಬೇಕು. ಅದನ್ನ ನಾವು ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಹೇಳುವಾಗ ಹೇಳುವ ವೈಖರಿ ಇದೆಯಲ್ಲ, ಅದನ್ನು ತಿದ್ದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅನುಸ್ಥಾವರದ ಬಗ್ಗೆ ಈಗ ಕಳೆದ 15 ತಿಂಗಳಿಂದ ಈ ತಾಲೂಕಿನಲ್ಲಿ ಒಂದು ಗೊಂದಲ ಉಂಟಾಗಿದೆ. ಅದು ಒಂದು ಸಣ್ಣ ವಿಮಾನ ಕೆಳಮಟ್ಟದಲ್ಲಿ ಹಾರಾಟ ಮಾಡ್ಬಿಟ್ಟು ಎಲ್ಲರಿಗೂ ಒಂಥರ ಇಲ್ಲಿ ಆಗೇ ಬಿಡುತ್ತೇನೋ ಅನ್ನೋ ಒಂದು ಕಲ್ಪನೆ ಇದೆ. ಆ ಬಗ್ಗೆ ಒಂದು ಹೋರಾಟ ಸಮಿತಿನೂ ಸಹ ಪಕ್ಷಾತೀತವಾಗಿ ಹಿಂದೂರುಗೌಡರ ನಾಯಕತ್ವದಲ್ಲಿ ಅಲ್ಲಾಗಿದೆ ಯಾವನಹಳ್ಳಿ ಹೋಬಳಿಲಿ. ಮತ್ತೆ ನಾಳೆ ದಿನ ಸ್ಟ್ರೈಕ್ ಮಾಡ್ತಂದ್ರೆ ಯಾವುದೇ ಪ್ರತಿಭಟನೆ ಇದ್ರು ಸಹ ನಾವು ಅವ್ರ ಜೊತೆಗಿದ್ದೀವಿ. ಯಾಕಂದ್ರೆ ಅನುಸ್ಥಾವರ ಅದು ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ರಾಜ್ಯ ಸರ್ಕಾರದಲ್ಲ. ಮಾನ್ಯ ಏನ್ ನಮ್ಮ MP ಇದ್ದಾರೆ ರಾಘವೇಂದ್ರ ಅವರು ಇದನ್ನ ಸ್ಪಷ್ಟಪಡಿಸ್ಬೇಕು. ನಾನು ಎಲ್ಲಿಯ ಮಟ್ಟದಲ್ಲಿ ಮಾತಾಡಿ ಅದು ಯಾವ್ದಕ್ಕೆ ಅವಕಾಶ ಕೊಡೋ ಅಂತ ಅವ್ರು ಹೇಳ್ಬೇಕು. ಯಾಕಂದ್ರೆ ನಾವು ಸ್ಥಳೀಯ ಶಾಸಕರು ವೈಯಕ್ತಿಕವಾಗಿಯೂ ಮನವಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಮತ್ತು ಗ್ರಾಮ ಮಟ್ಟದಲ್ಲಿ AC ಮೂಲಕ ಸಭೆ ಮಾಡಿ ಜನಾಭಿಪ್ರಾಯವನ್ನು ಆಲ್ರೆಡಿ ತಗೊಂಡಿದ್ದಾರೆ, ಮತ್ತು ಅದಕ್ಕೆ ನಾವು ವಿರೋಧ ಇದೀನಿ ಅಂತ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ವಿಚಾರ ಇಷ್ಟೇ, ಜನರಲ್ಲಿ ಗೊಂದಲ ಆಗಬಾರ್ದು ಅನ್ನೋಕ್ಕೋಸ್ಕರ ನಿನ್ನೆ ಜಿಲ್ಲಾಧಿಕಾರಿಗಳು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಅನುಸ್ಥಾನಕ್ಕೆ ನಾವು ಸರ್ಕಾರಕ್ಕೆ ಅನುಮೋದನೆ ಕಳಿಸಿಲ್ಲ ಅಂತ ಸ್ಪಷ್ಟಪಡಿಸ್ಯಾರೆ. ಅದನ್ನ ಜನ ಏನು ಗೊಂದಲ ಆಗೋದು ಬೇಡ. ಈಗ ತಿಳಿದ ಪ್ರಕಾರ ಯಾವುದೇ ಪ್ರಸ್ತಾಪನೆ ಸಾಗರದಿಂದ ಹೋಗಿಲ್ಲ, ಶಿವಮೊಗ್ಗದಿಂದ ಹೋಗಿಲ್ಲ. ಆದ್ರೂ ಆ ಸಂಬಂಧ ಯಾವುದೇ ಪ್ರತಿಭಟನೆ ಮಾಡಿದ್ರು ಸಹ ಸಾರ್ವಜನಿಕರ ಜೊತೆಗೆ ಎಲ್ಲ ಆತ್ಮೀಯ ನಮ್ಮ ಪತ್ರಿಕಾಸಕರಾದಂಥ ಹಾಲಪ್ಪನವರು ಕೆಲವು ಆರೋಪಗಳನ್ನ ಮಾಡಿದ್ರು. ಮತ್ತು ಒಂದು ಸಣ್ಣ ವಿಚಾರವನ್ನ ಇಟ್ಕೊಂಡ್ಬಿಟ್ಟು, ಎಲ್ಲೋ ಅಧಿಕಾರಿಗಳ ಕಣ್ತಪ್ಪಿನ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಬಹಳ ದೊಡ್ಡ ಹೋರಾಟ ಅಥವಾ ಬಹಳ ದೊಡ್ಡ ಇಶ್ಯೂ ಅನ್ನೋ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಸಾಗರದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ, ಆಡಳಿತ ಪೂರ್ಣ ಪ್ರಮಾಣದಲ್ಲಿ ವೈಫಲ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಖಂಡಿಸ್ತೇವೆ. ಯಾಕಂದ್ರೆ ಅಧಿಕಾರಿ ಒಂದು ಸಣ್ಣ ಕಣ್ತಪ್ಪಿನಿಂದ ಮಾಡಿರ್ತಕ್ಕಂಥದ್ದನ್ನ ಇಷ್ಟು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ಹೋರಾಟ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡಿರ್ತಕ್ಕಂಥದ್ದು. ಅದ್ರ ಹಿಂದೆ ರಾಜಕೀಯ ಕಾರಣ ಅಂತಂದ್ರೆ ಹಾಲಪ್ಪನವರ ಅಸ್ತಿತ್ವ ಅಲುಗಾಡ್ತಾ ಇದೆ ಬಿಜೆಪಿ ಒಳಗಡೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬಿಜೆಪಿ ಒಳಗಡೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಪ್ಪನವರಿಗೆ ಕಾಂಪಿಟೇಟರು ಬಹಳ ಜನ ಉಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ತನ್ನ ಅಸ್ತಿತ್ವವನ್ನು ತೋರಿಸ್ಬೇಕು, ತಾನು ಯಡಿಯೂರಪ್ಪನವರ ಪರವಾಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ಬೇಕು. ಈ ಕಾರಣಕ್ಕೆ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡ್ತಕ್ಕಂಥದ್ದು. ಆ ಪತ್ರಿಕಾಗೋಷ್ಠಿಯ ಹಿಂದೆ ಒಂದು ಲಿಂಗಾಯತ ಸಮಾಜವನ್ನ ಎತ್ಕಟ್ಟುವಂತ ಒಂದು ಪ್ರಯತ್ನ. ಹೇಗೆ ಅಂತ ಅಂದ್ರೆ, ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ನಾವೇನೋ ಮಾಡೋದಕ್ಕೆ ಹೊರಟಿದ್ವಿ, ಅಲ್ಲಿ ಪೊಲೀಸ್ನವ್ರ ಮುಖಾಂತರ ಕಾಂಗ್ರೆಸ್ಸಿಗರು ಗೋಪಾಲ್ ಕೃಷ್ಣ ಅವರು ಅಡ್ಡಿಪಡಿಸಿದ್ರು ಅಂತಕ್ಕಂಥ ಬಿಂಬಿಸು ಅಂತ ಕೆಲಸಕ್ಕೆ ಹೊರಟಿರ್ತಕ್ಕಂಥದ್ದು. ಯಡಿಯೂರಪ್ಪನವರು 50 ವರ್ಷ ರಾಜಕಾರಣ ಮಾಡಿದ್ದಾರೆ, ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಶಾಸಕರು ಕೂಡ ಮೊನ್ನೆ ಸೇವಾ ಸಾಗರದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ, ದೇವೇಗೌಡರಂತವ್ರ ಬಗ್ಗೆ, ಕಾಗೋಡು ತಿಮ್ಮಪ್ಪನವ್ರಂತವ್ರ ಬಗ್ಗೆ ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನ ಇವರು ಅದರಲ್ಲಿ ರಾಜಕಾರಣ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋ ಅಂಥದ್ದು ಬೇಡ ಹಾಲಪ್ಪನವರು. ಯಾಕಂದ್ರೆ ಹಿಂದಿನ ಅವಧಿನಲ್ಲಿ ಮಾನ್ಯ ಶಾಸಕರಾದ ಗೋಪಾಲ್ ಕೃಷ್ಣ ಪರವಾಗಿ ದೊಡ್ಡ ಮಟ್ಟದಲ್ಲಿ ಇಡೀ ಸಾಗರದ ಎಲ್ಲ ಸಮಾಜಗಳು ನಿಂತಿರ್ತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿ ಲಿಂಗಾಯತ ಸಮಾಜವನ್ನು ಒಳಗೊಂಡಂತೆ ಎಲ್ಲರೂ ನಿಂತಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಎಲ್ಲಿ ಆ ಸಮಾಜ ಮುಂದಿನ ದಿನಗಳಲ್ಲಿ ಮತ್ತೆ ಬರದೇ ಹೋದ್ರೆ ನನಗೆ ರಾಜಕಾರಣದ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿ ಸಣ್ಣ ವಿಚಾರಗಳನ್ನು ಎತ್ಕೊಂಡು ಅಂತ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದಕ್ಕೆ ಯಾವ ತರದ ನೈತಿಕತೆನೂ ಹಾಲಪ್ಪನವ್ರಿಗಿಲ್ಲ. ಯಾಕಂದ್ರೆ ಹಿಂದೆ ಅವರೇ ಶಾಸಕರಾದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ದನ್ನ ಮರ್ತ್ಬಿಟ್ರು. ಒಬ್ಬ ಶಾಸಕರಾಗಿಬಿಟ್ಟು ಕ್ಷೇತ್ರವನ್ನ ಹೇಗೆ ತಾಬಂದಿಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಜನಸಾಮಾನ್ಯ ರೀತಿ ಅಧಿಕಾರ ಇದ್ರೂ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. LB ಕಾಲೇಜಿನಲ್ಲಿ ಯಾವ ರೀತಿ ಗೂಂಡಾಗಿರಿ ಮಾಡಿದ್ರು, ಅದಾದ್ಮೇಲೆ ಬೈ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಬಂದಾಗ ಅವ್ರ ಅಣ್ಣನ ಮಗನ್ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ಹೆಗ್ಗೋಡಲ್ಲಿ ಯಾವ ರೀತಿ ಗುಂಡಾಗಿರಿ ಮಾಡಿದ್ರು, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅವತ್ತು FIR ಅನ್ನು ಹಾಕ್ಸ್ತಕ್ಕಂಥದ್ದು ಮಾಡಿದ್ರು. ಮತ್ತೆ
ಅದು ಮಾಧ್ಯಮದಲ್ಲಿ ಸುದ್ದಿ ಆಗಲಿಲ್ಲ, ಜೊತೆಗೆ ಕೇಸು ಮತ್ತೊಂದು ಆಗಿಲ್ಲ. ಮೊನ್ನೆ ಗಣಪತಿ ಜಾತ್ರೆ ಸಂದರ್ಭದಲ್ಲಿ ಇವ್ರದೇ ಅಣ್ಣನ ಮಗ ಆ್ಯಂಡ್ ಗ್ಯಾಂಗ್ ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಕಾರ್ಯಕರ್ತನಿಗಲ್ಲ, ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಗುಂಪು ಗೂಡಿ ಹಲ್ಲೆ ಮಾಡುದಲ್ಲ, ಅದ್ರ ಬಗ್ಗೆ ಹಾಲಪ್ಪನವರಿಗೆ ಅರಿವಿದೆಯಾ? ನಿಮ್ ಜೊತೆಲಿ ಇರ್ತಕ್ಕಂಥವ್ರು ಯಾವ್ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದನ್ನ ತಹಬಂದಿಗೆ ತರಲಿಕ್ಕೆ ಶಾಸಕರು ಎಲ್ಲಾ ತರದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ದೇ ಒಬ್ಬ ಕಾರ್ಯಕರ್ತನಿಗೆ ಮೊನ್ನೆ ಹಲ್ಲೆ ನಡೀತಲ್ಲ, ಅದ್ರ ಬಗ್ಗೆ ಮಾತಾಡ್ತೀರಾ ಹಾಲಪ್ಪನವರೇ? ಈ ಎಲ್ಲವನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ನೀವು ಈ ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದನ್ನ ನಿಲ್ಲಿಸಿ, ಬೇರೆ ಬೇರೆ ಹೋರಾಟ ಇದೆ. ನಿಮ್ದೇ ಕೇಂದ್ರ ಸರ್ಕಾರದ ಇವತ್ತು ಅಣುವಿದ್ಯುತ್ ಯೋಜನೆ ಬಂದಿದೆ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ನಿಮ್ದೇ ಕೇಂದ್ರದಲ್ಲಿ ಇವತ್ತು ಅರಣ್ಯದು ಸಮಸ್ಯೆ ಇದೆ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ಹೀಗೆ ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಇವತ್ತು ಜನರಿಗೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಅವೆಲ್ಲವನ್ನ ಮುಚ್ಕೊಳ್ಳೋದಕ್ಕೆ ಇಲ್ಲದೆ ಇರ್ತಕ್ಕಂಥ ಸಣ್ಣ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸೋದು, ಹೋರಾಟ ಮಾಡೋದು, ಈ ಥರದನ್ನೆಲ್ಲ. ಲಯನ್ ಸಂಸ್ಥೆಯ ಸಾಮಾಜಿಕ ಕಳಕಳಿ ಅನುಕರಣೀಯವಾದದ್ದು. ಕಳೆದ 1 ವರ್ಷದಿಂದ ಲಯನ್ ಸಂಸ್ಥೆ ಅನೇಕ ಜನೋಪಯೋಗಿ ಕಾರ್ಯ ಮಾಡುವ ಮೂಲಕ ಸರ್ವರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹ ಘಟಕ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಲಯನ್ ಸಂಸ್ಥೆಯ ಅಶ್ವಿನಿ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ, ಪ್ರಮುಖರಾದ ಟಿವಿ ಪಾಂಡುರಂಗ, ನಾಗರಾಜಿ, ಸುರೇಶ್, ಅಶೋಕ್ ಬೇಳೂರು, ಗಣಪತಿ ಮಂಡಗಳಲೆ, ಮಧುಮಾಲತಿ ಇನ್ನಿತರರು ಹಾಜರಿದ್ದರು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಭಾಳ ಉತ್ತಮವಾದಂಥ ಕೆಲಸವನ್ನು ಇತ್ತೀಚೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಗೌರವಿತ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಕೆಲಸ ಮಾಡಿದ್ದಾರೆ. ಇವತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಶೇಖರಣೆ ಮಾಡುವಂಥದ್ದು ಆದಂಥ ಒಂದಿಷ್ಟು ವ್ಯವಸ್ಥೆಯನ್ನು ಸಾಗರದ ಎಲ್ಲ ಮೂಲೆಯಲ್ಲಿ ಇಡಬೇಕಂತ ಕೇಳಿಕೊಂಡಾಗ ಇವತ್ತು ಪ್ರಥಮ ಬಾರಿಗೆ ಉದ್ಘಾಟನೆ ಮಾಡ್ತಿದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ನೋಡಿ, ನನಗೆ ಒಂದು ಖುಷಿ ತರುವಂಥದ್ದು ಏನಂದರೆ, ಯಾರು ಸಾರ್ವಜನಿಕವಾಗಿ ಅಥವಾ ಯಾರು ಬಡವರ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ, ಯಾವ್ಯಾವ ಸಂಸ್ಥೆ, ಆ ಸಂಸ್ಥೆ ಬಗ್ಗೆ ನನಗೆ ಅಪಾರ ಗೌರವ ಇರುತ್ತೆ. ಅವರು ಕರೆದೋದ್ರೂ ಸಹ ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾಕಂದರೆ ನನಗೆ ಆ ಥರ ಬರಬೇಕು. ಮೊನ್ನೆ ಒಂದಿಷ್ಟು ಜನ ಇವರಿಗೆ ಈ ಫುಟ್ಪಾತಲ್ಲಿ ಇದು ಮಾಡುವಂಥವರಿಗೆ ಒಂದಿಷ್ಟು ಅವರಿಗೆ ಛತ್ರಿಗಳನ್ನು ಕೊಡುವಂಥದ್ದು ನೆರಳಿಗಾಗಿ, ಹಾಗೆ ಬೇರೆ ಬೇರೆಯನ್ನು ಮಾಡಿದ್ದಾರೆ. ಹೀಗೆ ಯಾರು ಈ ಥರ ಒಂದು ಯೋಜನೆ ಭಾಳ ಖುಷಿ ತರುತ್ತೆ. ಯಾಕಂದರೆ ನೀವು ಯೋಚನೆ ಮಾಡಿ, ನಮ್ಮ ಆಸ್ಪತ್ರೆಯಲ್ಲೂ ಸಹ ಇಲ್ಲಿ ಇಟ್ಟಿದ್ರು ಹಾಕಲ್ಲ, ಯಾಕಂದರೆ ಇವರಲ್ಲ ಬೇರೆಯವರು ಬಂದು ಕುಡಿದು ಹೊರಗಡೆ ಬಿಸಾಕಿ ಹೋಗ್ಬಿಡ್ತಾರೆ. ಅಂದರೆ ಈ ನಮ್ಮ ಇಲ್ಲಿ ಭಾರತೀಯರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಸ ಎತ್ತಾಚೆ ಹಾಕ್ಬೇಕನ್ನೋ ಭಾವನೆ ಇಲ್ಲ. ನೋಡಿ, ನಾವು ಡೈಲಿ ಒಂದೊಂದು ಕಡೆ ಕ್ಲೀನ್ ಮಾಡಿಸ್ತಾ ಇರ್ತೀವಿ, ಬೆಳಿಗ್ಗೆ ಬಂದು ಬಿಸಾಕಿ ಹೋಗ್ಬಿಡ್ತಾರೆ ಅವರಿಗೆ. ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಒಬ್ರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಇವತ್ತು ಅಲ್ಲೇ ಗಲೀಜು ಹಾಕಬಾರ್ದು, ಅಲ್ಲಿ ಏನಾದ್ರು ಅದು ಮಾಡಬಾರ್ದು ಅನ್ನೋ ಚಿಂತನೆ ಯಾರಲ್ಲೂ ಇಲ್ಲ. ಹಾಗಾಗಿ ಬೆಳೆಸ್ಕೊಳ್ಬೇಕು. ಇವತ್ತು ನಾವೆಲ್ಲರೂ ಅದನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲೆಲ್ಲೋ ಬಿಸಾಕಿದ್ರೆ ಮುಂದೆ ಪರಿಸರ ಏನಾಗ್ಬೋದು ಯೋಚನೆ ಮಾಡಬೇಕು. ಹಾಗಾಗಿ ಆ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಲಯನ್ಸ್ ಕ್ಲಬ್ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಇದು ನಾನು ಮೊನ್ನೆ ಬೆಲ್ಜಿಯಮಲ್ಲಿ ಹೋದಾಗ ನೋಡಿದ್ದೆ. ನಾನು ಬೆಲ್ಜಿಯಮಲ್ಲಿ ಹೋದಾಗ ಅಲ್ಲಿ ಭಾಳ ಚೆನ್ನಾಗಿ ಮಾಡಿಟ್ಟಿರ್ತಾರೆ. ಒಂದು ಪಾರ್ಕಿಂದ ಸೈಡಲ್ಲಿ ಅಲ್ಲಿ ಇದೇ ಥರ ದೊಡ್ಡ ಮಿಷನ್ ಇಟ್ಟಿರ್ತಾರೆ ಅವರೆಲ್ಲ ಅಲ್ಲಿ. ಅದು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಹಾಕಿದ ತಕ್ಷಣ ಅದು ಕ್ಲಿಯರ್ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು. ಅಂದರೆ ಎಲ್ಲಿ ಹೋದ್ರೂ ಒಂದು ಕಸ ಬಿಸಾಕಲ್ಲ ಅವರೆಲ್ಲ. ಒಂದು ಉಗುಳ್ಬೇಕಂದ್ರೂ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಪಾನ್ಪರ್ಗೆ ಹಾಕಿ ನಮ್ಮ ಆಸ್ಪತ್ರೆಗೆ ಎಷ್ಟು ಉಗುಳ್ಯಾರ ನೋಡಿರನ್ರಿ. ಏನು ಹೇಳಿ ಸಾಯೋದು ನಾವು. ಲಿಫ್ಟ್ ಹತ್ರ ಉಗುಳೋದು. ಯಾವ ಪರಿಸ್ಥಿತಿ ಇದೆ ಅಂದರೆ ಅದು ಒಂದ್ಸರಿ ಯೋಚನೆ ಮಾಡಬೇಕು. ಆಸ್ಪತ್ರೆ ಅಂದರೆ ಏನು, ಅಲ್ಲಿ ರೋಗಿಗಳಿರ್ತಾರೆ, ಇನ್ನೊಬ್ರು ಇರ್ತಾರೆ ಅನ್ನೋ ಜ್ಞಾನ ನಮ್ಮಲ್ಲಿ ಭಾಳ ಜನರಿಗಿಲ್ಲ. ಸ್ನೇಹಿತರೆ, ಅದಕ್ಕೋಸ್ಕರ ಇವತ್ತು ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಅಶ್ವಿನಿಯವರ ತಂಡ ಉತ್ತಮವಾದಂಥ ಕೆಲಸ ಮಾಡ್ತಾರೆ. ನನಗೆ ಅನಿಸೋದಷ್ಟೇ, ಯಾರು ಜನಪರವಾಗಿ ಸೇವೆ ಮಾಡ್ತಾರೆ,
ಯಾವ ಸಂಸ್ಥೆ ಈ ಥರ ಕೆಲಸ ಮಾಡಿದಾಗ ಅವರಿಗೆ ನಾವು ಪ್ರಶಂಸೆ ಕೊಡಲೇಬೇಕಾಗತ್ತೆ. ಹಾಗಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆ ನಮ್ಮ ನಾಗರಾಜ್ ಅವರು ಇಲ್ಲೇ ಇದ್ದಾರೆ, ನಮ್ಮ ಈಶ್ವರಪ್ಪ ನಾಯಕರ ಮಗ. ಅವರು ತಂದೆ ನಾವು ಭಾಳ ಸ್ನೇಹಿತರು, ನಮ್ಮ ಅಣ್ಣ ಅವರು ಭಾರಿ ಆತ್ಮೀಯರಿದ್ರು, ಅದು ಬೇರೆ. ಅವ್ರ ಮಗನಿಗೂ ಸ್ವಲ್ಪ ಆಸಕ್ತಿ ಬಂದಿದೆ ಈಗ, ನಾನು ಒಂದಿಷ್ಟು ಸೇವೆ ಮಾಡಬೇಕು, ನಾನು ಒಂದಿಷ್ಟು ಅನ್ನೋದ್ರೆ. ಹಾಗಾಗಿ ಅವರು ಸಹ ಬರ್ತಾ ಇದ್ದಾಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು, ಏನೆಲ್ಲ ಮಿಸೈಲ್ ಇಟ್ಬಿಟ್ಟಿದಿರಲ್ಲ ಅಂತ ಹೇಳಿ. ಹೌದು ಸರ್, ಅದು ಮಿಸೈಲೇ. ಯಾವುದಕ್ಕೆ ಮಿಸೈಲಪ್ಪ ಅಂತ ಹೇಳಿದರೆ, ಪರಿಸರವನ್ನು ಉಳಿಸ್ಲಿಕ್ಕೆ ನಾವು ಉಪಯೋಗಿಸುವಂಥ ಒಂದು ಜೈವಿಕ ಮಿಸೈಲ್ ಅದು. ಆ ಮಿಸೈಲನ್ನು ನಾವು ಇಟ್ಟಿದ್ದೇವೆ. ಇದು ಯಾಕೆಂದರೆ ಇವತ್ತು ಸಾಗರದಲ್ಲಿ ನಾವು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ಲಾಸ್ಟಿಕ್ ಬಾಟಲ್ನ ಅಲ್ಲಲ್ಲೇ ಹೊತ್ತಾಕುವಂಥ ಪರಿಸ್ಥಿತಿ. ನೀರು ಕುಡಿತಾರೆ, ಅಲ್ಲೇ ಒಗಾಸ್ ಹೋಗ್ತಾ ಇರ್ತಾರೆ. ಹಾಗಾಗಿ ಆ ಸ್ಥಿತಿ ನಮ್ಮ ಸಾಗರದಲ್ಲಿ ಆಗೋದು ಬೇಡ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಮ್ಮ ಅನೇಕ ದಾನಿಗಳು ಇವತ್ತು ಒಂದು 10 ಕಡೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ನ ಹಾಕುವಂಥ ಒಂದು ಮಿಸೈಲನ್ನು ನಾವು ಇವತ್ತು ಸನ್ಮಾನ್ಯ ಶಾಸಕರ ಮುಖಾಂತರ ನಾವು ಆ ಕೆಲಸವನ್ನು ಇವತ್ತು ಒಂದು ಲೋಕಾರ್ಪಣೆನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಾಗರ ಲಯನ್ಸ್ ಸಂಸ್ಥೆ ಈ ವರ್ಷದಲ್ಲಿ ಸುಮಾರು ಒಂದು 50 ಲಕ್ಷಕ್ಕೂ ಮಿಕ್ಕಿ ನಾವು ಕೆಲಸವನ್ನು ನಾವು ಮಾಡಿದ್ದೇವೆ. ಅಂದರೆ ಜನರಿಗೆ ಉಪಯೋಗವಾಗುವಂಥ ಕೆಲಸಗಳನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಮೊನ್ನೆ ಅಷ್ಟೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಸುಮಾರು ಒಂದು 253 ಜನಕ್ಕೆ ಈ ಅಂಗವಿಕಲರು ಏನಿದ್ದಾರೆ, ವಿಶೇಷ ಚೇತನ ವ್ಯಕ್ತಿಗಳೇನಿದ್ದಾರೆ, 266 ಜನ ನೀವು ಕೊಟ್ಟಿರುವಂಥ ಲಿಸ್ಟ್ ಸರ್ಕಾರಿ ಆಸ್ಪತ್ರೆಯಿಂದ 253 ಜನ ಅವತ್ತು ಬಂದಿದ್ದರು. ಅವ್ರದ್ದೆಲ್ಲ ಪರೀಕ್ಷೆ ಮಾಡಿದಾಗ ಸುಮಾರು ಒಂದು 180 ಜನಕ್ಕೆ ಆ ವಿಶೇಷ ಚೇತನ ವ್ಯಕ್ತಿಗಳಿಗೆ ನಾವು ಇದೇ 18ನೇ ತಾರೀಕು ಶಾಸಕರ ನೇತೃತ್ವದಲ್ಲಿ ನಾವು ಅವರೆಲ್ಲರಿಗೂ ಸಹ CRCಯ ಮುಖಾಂತರ ಸುಮಾರು 1 ಕೋಟಿ ರೂಪಾಯಿಗೂ ಮಿಕ್ಕಿ ನಮಗೆ ಒಂದು 3 ಕೋಟಿ ರೂಪಾಯಿ ಅಷ್ಟು ಅವರು ನಮಗೆ ಈ ಒಂದು ಮಾಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ದಾರೆ. 1.5-2 ಕೋಟಿ ರೂಪಾಯಿ ಅಷ್ಟು ಮಿಕ್ಕಿ ಅದು ಇನ್ನೂ ನಾವು ಅದರ ಒಂದು ಬೆಲೆಯನ್ನು ನಾವಿನ್ನು ಕಟ್ಟಲಿಲ್ಲ. ಈಗ ಇನ್ನೊಂದು ದಿವಸ 2 ದಿವಸದಲ್ಲಿ ಅದು ಗೊತ್ತಾಗ್ತದೆ. ಅಷ್ಟು ಹಣವನ್ನು ವಿಶೇಷ ಚೇತನ ವ್ಯಕ್ತಿಗಳಿಗೆ ನಾಡಿದ್ದು 18ನೇ ತಾರೀಕನ್ನು ನಾವು ಲಯನ್ಸ್ ಸಂಸ್ಥೆ ವತಿಯಿಂದ ನಾವು ಅದನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ಲಯನ್ಸ್ ಸಂಸ್ಥೆ ಜನಪರವಾಗಿ ಜನಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ನಮ್ಮ ಶಾಸಕರ ಸಹಕಾರವೂ ಸಹ ಪ್ರಾಯಶಃ ನಾನು ನೋಡಿದಾಗೆ ಲಯನ್ಸಿನ ಒಂದು ಇಷ್ಟು 50 ನಾನು 36 ವರ್ಷದ ನನ್ನ ಲಯನ್ಸ್ ಅವಧಿಯಲ್ಲಿ ಯಾವೊಬ್ಬ ಸಾಗರದ ಶಾಸಕರು ಸಹ ನಾವು ಲಯನ್ಸ್ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೂ ಬರ್ತೇನೆ ಬಂದು ಭಾಗವಹಿಸಿದಂಥ ಶಾಸಕರಿದ್ದರೆ ಅದು ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಹೇಳುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶಾಸಕರಲ್ಲಿ ನಾನು ವಿನಂತಿ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ನಾವು ಕರೆದಿದ್ರು ಬಂದುಬಿಡ್ತಾರೆ ಲಯನ್ಸ್ ಕಾರ್ಯಕ್ರಮ ಅಂತೇಳಿ. ಅಂದರೆ ಆ ಒಂದು ಯಾಕೆ ಕರೆದಿದ್ರು ಬರ್ತಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.